ಕೆಲಸ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ BJP ಸೇರ್ಪಡೆಯಾಗಿದೆ. ಸರ್, ಕಾಂಗ್ರೆಸ್ ಅವರು ಕೂಡ ಹೇಳಿದರು, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದು ನಮ್ಮ ಶಕ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಮಾಡಿದೆ ಅನ್ನುವಂಥದ್ದನ್ನು ವಿಧಾನಸಭಾ ಚುನಾವಣೆಗೂ ಮೊದಲು ಹೇಳಿದರು. ಅದರಂತೆಯೂ ಕೂಡ ಆಯಿತು. ನಾನು ಜಗದೀಶ್ ಶೆಟ್ಟರ್ ಅವರು ಒಬ್ಬರದೇ ಪಾತ್ರ ಇದೆ ಅಂತಲ್ಲ, ಜಗದೀಶ್ ಶೆಟ್ಟರ್ ಅವ್ರದ್ದು ಇದೆ, ಸೌದಿ ಅವ್ರದ್ದು ಇದೆ. ಆದರೆ ಏಕಾಏಕಿ ಈಗ ನಿಮ್ಮನ್ನು BJPಗೆ ಮತ್ತೆ ಕರ್ಕೊಂಡಿರುವಂಥದ್ದು ಜಗದೀಶ್ ಶೆಟ್ಟರ್ ಅವ್ರಿಗಿಂತಲೂ ಕೂಡ BJPಗೆ ಹೆಚ್ಚು ಲಾಭ ಬರುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡೆ BJP ನಾಯಕರುಗಳು ನಿಮ್ಮನ್ನು. ಇದು ರಾಜಕಾರಣ, ಇದು ರಾಜಕೀಯವಾಗಿ ಲೆಕ್ಕಾಚಾರ ಮಾಡೇ ಮಾಡ್ತಾರೆ ಎಲ್ಲ ಪಾರ್ಟಿಯವರು. ಈ ಕಾಂಗ್ರೆಸ್ ಪಾರ್ಟಿ ನಾನು ಜಾಯಿನ್ ಮಾಡಿದಾಗ ರಾಜಕೀಯ ಲೆಕ್ಕಾಚಾರ ಇತ್ತೋ ಇಲ್ಲೋ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಅದರಲ್ಲಿ ತಪ್ಪೇನಿದೆ? ನಿನ್ನೆ ಅಮಿತ್ ಶಾ ಅವರ ಮುಂದೆ ಜಗದೀಶ್ ಶೆಟ್ಟರ್ ಅವರು ಏನಾದರೂ ಒಂದಷ್ಟು ಷರತ್ತುಗಳನ್ನು ಇಟ್ಟಿದ್ದಾರೆ. ನೋಡಿ, ಸೌಹಾರ್ದ ರೀತಿಯಾದಂಥ ಮಾತುಕತೆ ಆಯಿತು. ಅವರು ಒಂದೇ ಮಾತನ್ನು ಹೇಳಿದ್ರು, ನೀವು ಸೀನಿಯರ್ ಲೀಡರ್ರಿ, ನಿಮಗೇನು ಗೌರವ ಕೊಡಬೇಕು, ನಿಮಗೇನು ಸ್ಥಾನಮಾನ ಕೊಡಬೇಕು, ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತಂದರು. ನೀವು ಬರ್ರಿ, ನಿಮ್ಮ ಜೊತೆ ನಾವು ಇದ್ದೇವೆ, ನಿಮ್ಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತೀವಿ, ಗೌರವ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾವುದೇ ಕಂಡೀಷನ್ನು, ಷರತ್ತು, ಮತ್ತೊಂದು ಯಾವುದೂ ಚರ್ಚೆ ಆಗಿಲ್ಲ. ಅವರಿಗೆ ಒಂದು ಗೌರವ ಕೊಟ್ಟು ನಾನು BJP ಸೇರ್ಪಡೆಯಾಗಿದೆ. BJP ನಾಯಕರುಗಳು ಜಗದೀಶ್ ಶೆಟ್ಟರ್ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ, ಒಂದು ಸುದ್ದಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆ ಆಗ್ತಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ಯಾರಾದರೂ ಜಗದೀಶ್ ಶೆಟ್ಟರ್ ಅವರನ್ನು ಈ ಬಗ್ಗೆ ಮಾತನಾಡಿದ್ರ? ಇಲ್ಲ, ಮಾತಾಡಿಲ್ಲ. ಕಳೆದ ಒಂದು ತಿಂಗಳಿಂದ ಪ್ರೊಸೆಸ್ ನಡೀತಾ ಇತ್ತು. ಕಾಂಗ್ರೆಸ್ ನಾಯಕರು ಯಾರು ಅದ್ರ ಬಗ್ಗೆ ನನ್ನ ಜೊತೆ ಇನ್ನೂ ಮಾತಾಡಿಲ್ಲ. ಜಗದೀಶ್ ಶೆಟ್ಟರ್ ಅವರು BJP ಸೇರ್ಪಡೆ ಆಗಿರೋದ್ರಲ್ಲಿ ಯಡಿಯೂರಪ್ಪ ಅವರ ಮೇಜರ್ ರೋಲ್ ಇತ್ತ? 100%, 100% ಅವ್ರ ಪಾತ್ರ ಇದೆ. ಅಂದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಅವರು ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಹಾಗಾದರೆ ಜಗದೀಶ್ ಶೆಟ್ಟರ್ ಅವರ ಒಂದು ರೋಲ್ ಏನಿರುತ್ತೆ ಅಂತ ಈ ನೋಡಿ, ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನಷ್ಟು ಸ್ಟ್ರೆಂಥನ್ ಮಾಡೋದು, ಅದರಲ್ಲಿ ಯಾವ ಭಾಗದಲ್ಲಿ ಮೊನ್ನೆ ಅಸೆಂಬ್ಲಿಯಲ್ಲಿ ಸೆಟ್ಬ್ಯಾಕ್ ಆಗಿದೆ ಅಲ್ಲಿ ಇನ್ನೂ ಹೆಚ್ಚು ಸಂಘಟನೆ ಮಾಡಿ ಜನರ ಒಂದು ಕ್ರೋಢೀಕರಣ ಮಾಡಿ ಹೆಚ್ಚು BJPಗೆ ಓಟ್ ಬರುವಂಥ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಮತ್ತು ನಮ್ಮೆಲ್ಲ ಒಂದು ಗುರಿ ಕೊನೆಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ದೇಶದ ಹಿತದೃಷ್ಟಿಯಿಂದ ಅದು ಆಗಬೇಕು ಅನ್ನುವಂಥದ್ದು ಏನೊಂದು 100 ಕೋಟಿ ಜನರ ಒಂದು ಆಶೆ ಇದೆ. ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಜಗದೀಶ್ ಶೆಟ್ಟರ್ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.